ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಧನದ ದೇವತೆ ತಾಯಿ ಲಕ್ಷ್ಮೀ ದೇವಿ ಮತ್ತು ಭಗವಾನ್ ಕುಬೇರ್ ಮಹಾರಾಜರ ಅಪಾರ ಅನುಗ್ರಹದಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ, ಸಂತೋಷದಿಂದಿರುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿರುತ್ತೀರಿ ಎಂದು ಭಾವಿಸುತ್ತೇನೆ. ತಾಯಿ ಶ್ರೀ ಚರಣಗಳಲ್ಲಿ ನಾವು ನಿಮಗಾಗಿ ಪ್ರಾರ್ಥಿಸುವುದೇನೆಂದರೆ, ಓ ತಾಯಿ, ಯಾವ ರೀತಿ ನೀನು ನಿನ್ನ ಭಕ್ತರ ಜೀವನದಲ್ಲಿ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತುಂಬಿದೆಯೋ ಅದೇ ರೀತಿ ನಮ್ಮ ಎಲ್ಲ ವೀಕ್ಷಕರ ಜೀವನದಲ್ಲೂ ದುಃಖ, ತೊಂದರೆ, ಆರ್ಥಿಕ ಮುಗ್ಗಟ್ಟು, ಚಿಂತೆ ಮತ್ತು ನಿರಾಶೆಯನ್ನು ದೂರ ಮಾಡಿ ಅವರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರಲಿ. ಇವರ ಜೀವನದಲ್ಲಿ ಪ್ರೀತಿ ಇರಲಿ, ಇವರ ಜೀವನದಲ್ಲಿ ಯಶಸ್ಸು ಬರಲಿ ಮತ್ತು ಇವರ ಶ್ರಮಕ್ಕೆ ಇವರಿಗೆ ಸೂಕ್ತ ಫಲ ಸಿಗಲಿ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮವು ನಿಮಗಾಗಿ ಅತ್ಯಂತ ವಿಶೇಷವಾಗಿದೆ. ಆದ್ದರಿಂದ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಖಂಡಿತವಾಗಿಯೂ ನೋಡಿ. ಇಂದು ನಾವು ಕೇವಲ ಹಣ ಮತ್ತು ಸಮೃದ್ಧಿಯ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ, ಬದಲಿಗೆ ಆ ಎಲ್ಲ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆಯೂ ಚರ್ಚೆ ಮಾಡುತ್ತೇವೆ. ಯಾವುದರಿಂದ ನಿಮಗೆ ಲಾಭವಾಗುತ್ತದೆಯೋ, ಹೌದು ಸ್ನೇಹಿತರೆ, ಸಕಾರಾತ್ಮಕ ಸಮೃದ್ಧಿಯಿಂದ ಲಾಭವಾಗುತ್ತದೆ ಮತ್ತು ಇನ್ನೂ ಹಲವು ರೀತಿಯ ಬದಲಾವಣೆಗಳಾಗುತ್ತವೆ. ಅವೆಲ್ಲವುಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡುತ್ತೇವೆ. ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನಮ್ಮೊಂದಿಗೆ ಇರಿ. ಆದರೆ ಅದಕ್ಕಿಂತ ಮುಂಚೆ ತಾಯಿ ಎಷ್ಟು ನಿಜವಾದ ಭಕ್ತರಿದ್ದೀರೋ ಅವರೆಲ್ಲರೂ ಈ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಖಂಡಿತವಾಗಿಯೂ ಬರೆಯಿರಿ. ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರುತ್ತದೆ. ಸ್ನೇಹಿತರೆ, ದೇವಿಯ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಕುಳಿತುಕೊಳ್ಳುವವರ ದಾರಿಗಳು ನಿಂತು ಹೋಗುತ್ತವೆ. ಕಷ್ಟಪಟ್ಟು ನಡೆಯುವವರ ಬಳಿಗೆ ಗುರಿಗಳು ತಾವಾಗಿ ಹತ್ತಿರ ಬರುತ್ತವೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈಗ ಆರ್ಥಿಕ ತೊಂದರೆ ಇದ್ದರೆ, ವ್ಯವಹಾರದಲ್ಲಿ ಏರಿಳಿತಗಳು ಬರುತ್ತಿದ್ದರೆ, ಉದ್ಯೋಗದಲ್ಲಿ ಒತ್ತಡವಿದ್ದರೆ, ಶ್ರಮ ವಹಿಸಿದ ನಂತರವೂ ಫಲಿತಾಂಶ ಮನಸ್ಸಿಗೆ ತಕ್ಕಂತೆ ಸಿಗುತ್ತಿಲ್ಲವೆಂದರೆ ಸ್ನೇಹಿತರೆ, ಸ್ವಲ್ಪ ನಿರಾಶರಾಗಬೇಡಿ. ಏಕೆಂದರೆ ರಾತ್ರಿ ಎಷ್ಟೇ ಸುದೀರ್ಘವಾಗಿದ್ದರೂ ಬೆಳಗಾಗುವುದು ಖಂಡಿತ. ಆ ಬೆಳಗಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆ, ದುಃಖ, ಕಷ್ಟಗಳು ಇದ್ದರೂ ನಿಮ್ಮ ಜೀವನದಲ್ಲಿ ಸುಖ ಬರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಮನುಷ್ಯನ ಜೀವನದಲ್ಲಿ ಇಂತಹ ಸಮಯ ಬರುತ್ತದೆ ಯಾವಾಗ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ, ಆದರೆ ಹಣ ಉಳಿಯುವುದಿಲ್ಲ. ಸಂಪಾದನೆ ಕಡಿಮೆ ಇರುತ್ತದೆ, ಆದರೆ ವೆಚ್ಚ ದಿಢೀರನೆ ಹೆಚ್ಚಾಗುತ್ತದೆ. ಯಾವುದೋ ಒಂದು ಪರಿಸ್ಥಿತಿ ಎದುರಾಗುತ್ತದೆ, ಇದರಿಂದಾಗಿ ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಒಮ್ಮೆ ಮನೆ ಖರ್ಚು, ಒಮ್ಮೆ ಅನಾರೋಗ್ಯ, ಒಮ್ಮೆ ಮಕ್ಕಳ ಶಿಕ್ಷಣ, ಒಮ್ಮೆ ವ್ಯಾಪಾರದಲ್ಲಿ ನಷ್ಟ ಮತ್ತು ಮನುಷ್ಯ ಯೋಚಿಸಲು ತೊಡಗುತ್ತಾನೆ. ಕೊನೆಗೆ ನನ್ನ ಶ್ರಮದ ಫಲ ನನಗೆ ಯಾವಾಗ ಸಿಗುತ್ತದೆ? ಆದರೆ ಸ್ನೇಹಿತರೆ, ಇಂತಹ ಸಮಯದಲ್ಲಿ ಹೆದರುವುದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಪ್ರಯತ್ನಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿದೆ. ಹೌದು ಸ್ನೇಹಿತರೆ, ಪೆಟ್ಟು ಬಿದ್ದ ತಕ್ಷಣ ಯಾರು ದಾರಿಯನ್ನು ಬದಲಾಯಿಸುವುದಿಲ್ಲ. ಗುರಿಯ ಮೇಲೆ ಪ್ರೀತಿ ಇರುವವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಇಂದು ಸಮಯ ಕೊಂಚ ಕಠಿಣವಾಗಿದ್ದರೆ ಏನಾಯಿತು? ನಿಷ್ಠಾವಂತ ನಿಲುವು ಉಳ್ಳವರು ಎಂದಿಗೂ ಸೋಲುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಹಣ ಎಂದರೆ ಕೇವಲ ಜೇಬಿನಲ್ಲಿ ಇಟ್ಟುಕೊಳ್ಳುವ ನೋಟುಗಳಲ್ಲ. ನಿಜವಾದ ಧನ ಎಂದರೆ ಆರೋಗ್ಯ, ಕುಟುಂಬದ ಪ್ರೀತಿ, ಮಾನಸಿಕ ಶಾಂತಿ, ಗೌರವ, ಜ್ಞಾನ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಹೌದು ಸ್ನೇಹಿತರೆ, ಜೀವನವನ್ನು ಸುಗಮವಾಗಿ ನಡೆಸಲು ಆರ್ಥಿಕ ಸ್ಥಿರತೆ ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ನಾವು ಹಣದ ಜೊತೆಗೆ ಹಣಕ್ಕೆ ಗೌರವವನ್ನು ನೀಡಬೇಕು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಧನದ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯನ್ನು ನಮ್ಮ ಸಂಪ್ರದಾಯದಲ್ಲಿ ಸಮೃದ್ಧಿ ಮತ್ತು ಶುಭತೆಗೆ ಜೋಡಿಸಲಾಗಿದೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೆಲವು ಸರಳ ಸಾಂಪ್ರದಾಯಿಕ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ. ಇವುಗಳನ್ನು ಖಂಡಿತವಾಗಿಯೂ ಮಾಡಿ ಮತ್ತು ಖಂಡಿತವಾಗಿಯೂ ಕೇಳಿ, ನಿಮಗೆ ಖಂಡಿತವಾಗಿ ಲಾಭವಾಗುತ್ತದೆ. ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರ ಮತ್ತು ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛಗೊಳಿಸಿ ಮತ್ತು ಸ್ವಚ್ಛಗೊಳಿಸುವಾಗ ಮನಸ್ಸಿನಲ್ಲಿ ಈ ಭಾವನೆ ಇರಲಿ: ನನ್ನ ಜೀವನದಿಂದಲೂ ನಕಾರಾತ್ಮಕತೆ ದೂರವಾಗಲಿ ಮತ್ತು ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರಲಿ. ಸ್ನೇಹಿತರೆ, ಎರಡನೇ ಪರಿಹಾರವೆಂದರೆ ಕೃತಜ್ಞತೆ ಸಲ್ಲಿಸುವುದು. ಬೆಳಗ್ಗೆ ಎದ್ದು ಮೊದಲು ನಿಮ್ಮ ಜೀವನದಲ್ಲಿರುವ 3 ಉತ್ತಮ ವಿಷಯಗಳಿಗಾಗಿ ದೇವರಿಗೆ ಧನ್ಯವಾದ ಅರ್ಪಿಸಿ. ನಿಮ್ಮ ಬಳಿ ಕುಟುಂಬವಿದೆ, ಧನ್ಯವಾದ. ನಿಮ್ಮ ಬಳಿ ಆರೋಗ್ಯಕರ ದೇಹವಿದೆ, ಧನ್ಯವಾದ. ನಿಮ್ಮ ಬಳಿ ಕೆಲಸ ಮಾಡುವ ಸಾಮರ್ಥ್ಯವಿದೆ, ಅದಕ್ಕೂ ಕೂಡ ಧನ್ಯವಾದ. ಏಕೆಂದರೆ ಮನುಷ್ಯ ತನ್ನ ಬಳಿ ಇಲ್ಲದಿರುವುದನ್ನೇ ನೋಡುತ್ತಾ ಕುಳಿತರೆ ಆಗ ಅವನು ತನ್ನ ಬಳಿ ಈಗಾಗಲೇ ಇರುವ ಅಮೂಲ್ಯವಾದ ವಸ್ತುಗಳನ್ನು ಮರೆತು ಬಿಡುತ್ತಾನೆ.
ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಯಾರು ಕಡಿಮೆ ಇರುವುದರಲ್ಲೇ ಸಂತೋಷವಾಗಿರುವುದನ್ನು ಕಲಿಯುತ್ತಾರೋ ಅವರ ಜೀವನದಲ್ಲಿ ಅತ್ಯಂತ ಸುಂದರಗೊಳಿಸಿಕೊಂಡಿರುತ್ತಾರೆ. ಯಾರು ಪ್ರತಿ ಕ್ಷಣವೂ ಭಗವಂತನಿಗೆ ಧನ್ಯವಾದ ಹೇಳುತ್ತಾರೋ ಅವರು ತನ್ನ ಮನಸ್ಸನ್ನು ಅತ್ಯಂತ ಶ್ರೀಮಂತಗೊಳಿಸಿಕೊಂಡಿರುತ್ತಾರೆ. ಹೌದು ಸ್ನೇಹಿತರೆ, ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವವರು ಶುಕ್ರವಾರದಂದು ತಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಶ್ರದ್ಧೆಯಿಂದ ಪ್ರಾರ್ಥನೆ ಖಂಡಿತವಾಗಿಯೂ ಮಾಡಿ. ಇದರಿಂದ ಧನದ ದೇವತೆ ತಾಯಿ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಧನ ಸಂಪತ್ತಿನ ಮಳೆ ಸುರಿಯಲು ತೊಡಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ಪರಿಹಾರಗಳನ್ನು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಲಾಭವಾಗುತ್ತದೆ. ಧನದ ದೇವತೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಇಂದು ನಿಮ್ಮ ಜೀವನದಲ್ಲಿ ಇಂತಹ ಪವಾಡವನ್ನು ನೋಡಲು ಸಿಗುತ್ತದೆ. ಅದು ಇಂದಿನವರೆಗೆ ಎಂದು ನಡೆದಿರುವುದಿಲ್ಲ. ಹೌದು ಸ್ನೇಹಿತರೆ, ಈಗ ನಿಮಗಂತೂ ಸಂತೋಷವೋ ಸಂತೋಷ. ಈಗ ನಿಮ್ಮ ಜೀವನವು ಸುಖ ಭೋಗಗಳಿಂದ ಕಳೆಯಲಿದೆ, ಏಕೆಂದರೆ ಎಲ್ಲ ಪರಿಸ್ಥಿತಿಗಳು ನಿಮ್ಮ ಪರವಾಗಲಿವೆ. ಈಗ ಎಲ್ಲೆಡೆಯೂ ನಿಮ್ಮ ಹೆಸರಿನ ನಗಾರಿ ಬಾರಿಸಲಿದೆ. ಸ್ನೇಹಿತರೆ, ಹೇಳುವ ತಾತ್ಪರ್ಯವೇನೆಂದರೆ, ಈಗ ನಿಮ್ಮ ಎರಡು ಕೈಗಳಲ್ಲಿ ಯಶಸ್ಸಿನ ಸಿಹಿ ಇರಲಿದೆ. ಈಗ ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ಲಾಭವೇ ಲಾಭವಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಗ್ರಹಗಳ ಮಹಾಪ್ರಭಾವ ನಿಮ್ಮ ಮೇಲೆ ಬೀಳುತ್ತಿರುವುದು ಕಂಡುಬರುತ್ತಿದೆ. ಭಗವಾನ್ ಕುಬೇರ್ ಮಹಾರಾಜರು ಮತ್ತು ಧನದ ದೇವತೆ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಇದರಿಂದಾಗಿ ಮುಂಬರುವ 24ರಿಂದ 36 ಗಂಟೆಗಳಲ್ಲಿ ನಿಮಗೆ ತಿಳಿಸುವುದೇನೆಂದರೆ, ಆ ಲಾಟರಿ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಸ್ನೇಹಿತರೆ, ಸಿಹಿ ಸುದ್ದಿ ಕೇಳಿ ಪೂರ್ತಿ 1 ಲಕ್ಷ ದಾನ ಮಾಡಬೇಕಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಎಚ್ಚರಿಕೆಯಿಂದಿರಿ, ಏಕೆಂದರೆ ಮುಂಬರುವ 24ರಿಂದ 36 ಗಂಟೆಗಳ ಒಳಗೆ ಒಂದು ಅತ್ಯಂತ ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನೇ ನಡೆದರೂ, ಎಂಥದ್ದೇ ಆದರೂ ಮತ್ತು ಯಾವಾಗ ಬಂದರೂ ಒಳ್ಳೆಯದ್ದೇ ಆಗುತ್ತದೆ. ಏಕೆಂದರೆ ಸ್ನೇಹಿತರೆ, ಗ್ರಹಗಳ ಮಹಾ ಆಟ ಶುರುವಾಗಲಿದೆ. ಮೇಲಿರುವವನ ಲೀಲೆ ಅಪಾರವಾಗಿದೆ ಮತ್ತು ಧನದ ದೇವ ಭಗವಾನ್ ಕುಬೇರ್ ಮಹಾರಾಜರು ಹಾಗೂ ಲಕ್ಷ್ಮೀ ದೇವಿ ಅತ್ಯಂತ ವಿಶಿಷ್ಟರಾಗಿದ್ದಾರೆ. ಇಬ್ಬರು ದೊಡ್ಡ ದೇವರುಗಳು ಸೇರಿ ಈಗ ನಿಮ್ಮ ಜೀವನದಲ್ಲಿ ಧನದ ಮಳೆಯನ್ನು ಸುರಿಸಲಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಸಂತೋಷದ ಜಾತ್ರೆ ನಡೆಯಲಿದೆ. ಧನ ಸಂಪತ್ತಿನ ಮಳೆಯಾಗಲಿದೆ. ಸ್ನೇಹಿತರೆ, ಈ ಇಬ್ಬರು ದೊಡ್ಡ ದೇವರುಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಸಿಹಿ ಸುದ್ದಿಯನ್ನು ತರಲಿದ್ದಾರೆ. ನನಗೆ ಗೊತ್ತಿದೆ, ಸಿಹಿ ಸುದ್ದಿಯಂತೂ ನಿಮಗೆ ಸಿಗುತ್ತದೆ. ಮತ್ತು ಸಿಹಿ ಸುದ್ದಿ ಎಂಥದ್ದು ಸಿಗುತ್ತದೆ ಎಂದರೆ, ಅದನ್ನು ಕೇಳಿ ನೀವು ಕುಣಿದಾಡಲು ತೊಡಗುತ್ತೀರಿ. ಏಕೆಂದರೆ ಸ್ನೇಹಿತರೆ, ಬಹಳ ಸುದೀರ್ಘ ಸಮಯದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸಿಹಿ ಸುದ್ದಿ ಬಾಗಿಲು ತಟ್ಟಿರಲಿಲ್ಲ ಮತ್ತು ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೋರಾಟ ಮಾಡುತ್ತಾ ಬಂದಿದ್ದೀರಿ ಮತ್ತು ನಿರಂತರವಾಗಿ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡುತ್ತಲೇ ಬಂದಿದ್ದೀರಿ. ಆದರೂ ನಿಮಗೆ ಯಶಸ್ಸು ಸಿಗಲು ಸಾಧ್ಯವಾಗಿರಲಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಎಲ್ಲಿವರೆಗೂ ಮೇಲಿರುವವನ ಅನುಗ್ರಹವಾಗುವುದಿಲ್ಲವೋ ಅಲ್ಲಿಯವರೆಗೂ ಜೀವನದಲ್ಲಿ ಏನೂ ಸಿಗುವುದಿಲ್ಲ. ಆದರೆ ನಿಮಗೆ ಚಿಂತೆ ಮಾಡುವ ಯಾವುದೇ ಅಗತ್ಯವಿಲ್ಲ. ಧನದ ಒಡೆಯ, ಸಂಪತ್ತಿನ ಒಡೆಯ ಶ್ರೀ ಕುಬೇರ್ ಮಹಾರಾಜರು ಈಗ ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಆದ್ದರಿಂದ ಈಗ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ನಡೆದಿರುವುದು ಸಂಭವಿಸಲಿದೆ. ಈ ವಿಡಿಯೋ ತುಂಬ ವಿಶೇಷವಾಗಿದೆ ಮತ್ತು ತುಂಬ ಪ್ರಮುಖವಾದದ್ದು. ವಿಡಿಯೋ ಗ್ರಹ ನಕ್ಷತ್ರಗಳ ಚಲನೆಯನ್ನು ಆಧರಿಸಿದೆ. ಆದ್ದರಿಂದ ನೀವು ನಿಮ್ಮ ಸ್ವಲ್ಪ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮ ಜೀವನ ಬದಲಾಗಲಿದೆ. ನಿಮ್ಮ ಅದೃಷ್ಟ ತಿದ್ದುಪಡಿಯಾಗಲಿದೆ. ಸ್ನೇಹಿತರೆ, ಕುಬೇರ್ ಮಹಾರಾಜರ ಆಶೀರ್ವಾದದಿಂದ ಈಗ ನಿಮ್ಮ ಶ್ರಮ ಫಲ ನೀಡಲಿದೆ ಎಂದು ಹೇಳಲು ಬಯಸುತ್ತೇವೆ. ಸ್ನೇಹಿತರೆ, ಒಂದು ಮಾತಿದೆಯಲ್ಲ, ಶ್ರಮ ಮತ್ತು ಪ್ರಯತ್ನ ಎಂದಿಗೂ ಯಾರದ್ದು ವ್ಯರ್ಥವಾಗುವುದಿಲ್ಲ. ನೀವು ಪ್ರಾಮಾಣಿಕತೆಯಿಂದ ಶ್ರಮಿಸಿದರೆ, ಪ್ರಯತ್ನಿಸಿದರೆ ಒಂದು ದಿನ ನಿಮ್ಮ ಪ್ರಯತ್ನ ಮತ್ತು ಶ್ರಮ ಖಂಡಿತವಾಗಿಯೂ ದಾರಿ ಕಂಡುಕೊಳ್ಳುತ್ತದೆ. ಮತ್ತು ಈಗ ನಿಮ್ಮ ಜೀವನದಲ್ಲೂ ಅಂಥದ್ದೇ ನಡೆಯುತ್ತಿದೆ. ಮನೆ, ಕಾರು, ಬಂಗಲೆ, ಹಣ ಎಲ್ಲವೂ ಸಿಗಲಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳುವ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ಮತ್ತು ನಾವು ನಿಮಗೆ ಮಾಡಲು ಹೇಳಿದಂತೆ ನೀವು ಮಾಡಬೇಕಾಗುತ್ತದೆ. ನಂತರ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಮತ್ತು ಪವಾಡಗಳು ಸಂಭವಿಸುತ್ತವೆ ಎಂದು. ಭೂಮಿಯ ಮೇಲೆ ಮೊದಲ ಬಾರಿಗೆ ಇಂಥ ಪವಾಡ ನಡೆಯಲಿದೆ. ಅದು ಸಹ
ನಿಮ್ಮ ಕಣ್ಣು ಮುಂದೆ ನಡೆಯಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಸ್ವಂತ ಕಣ್ಣುಗಳೇ ನೀವು ನಂಬಲಾರದಷ್ಟು ಆಶ್ಚರ್ಯ ಪಡುತ್ತೀರಿ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಎರಡೂ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ನಿಲ್ಲುವುದಿಲ್ಲ ಮತ್ತು ನಿಮ್ಮ ಸುತ್ತಮುತ್ತ ಭಾರೀ ಸಂಚಲನ ಉಂಟಾಗಲಿದೆ. ನಿಮ್ಮ ಜೀವನದಲ್ಲಿ 5 ದೊಡ್ಡ ಶುಭ ಸುದ್ದಿಗಳು ಬರಲಿವೆ. ಇದರಿಂದ ನಿಮ್ಮ ಜೀವನ ವಜ್ರದಂತೆ ಹೊಳೆಯಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ತುಂಬ ವಿಶೇಷವಾಗಿದೆ. ಆದರೆ ನೀವು ನಿಮ್ಮ ಸ್ವಲ್ಪ ಸಮಯವನ್ನು ನೀಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಈ ವಿಡಿಯೋ ನಿಮ್ಮ ಜೀವನವನ್ನು ಸಹ ಬದಲಾಯಿಸಲಿದೆ. ನೀವು ನಿಮ್ಮ ಗಳಿಕೆಯನ್ನು ಗೌರವಿಸುತ್ತೀರಿ, ಖರ್ಚಿನ ಲೆಕ್ಕ ಇಡುತ್ತೀರಿ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುತ್ತೀರಿ. ಕುಬೇರ್ ಮಹಾರಾಜರ ಸ್ಮರಣೆಯು ನಿಮಗೆ ಮತ್ತೊಂದು ಪ್ರಮುಖ ವಿಷಯವನ್ನು ಕಲಿಸುತ್ತದೆ. ಧನದ ನಿರ್ವಹಣೆ. ಹಣ ಸಂಪಾದಿಸುವುದು ಮುಖ್ಯ, ಆದರೆ ಹಣವನ್ನು ಕಾಯ್ದುಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ. ಆದ್ದರಿಂದ ಸ್ನೇಹಿತರೆ, ಹನಿ ಹನಿಗೂಡಿದರೆ ಹಳ್ಳ, ಹೆಜ್ಜೆ ಹೆಜ್ಜೆ ಇಟ್ಟರೆ ಪ್ರಯಾಣ ಪೂರ್ಣಗೊಳ್ಳುತ್ತದೆ. ಒಂದು ಸಣ್ಣ ಉಳಿತಾಯ ಮಾಡಿ ಸ್ನೇಹಿತರೆ, ಅದೇ ಉಳಿತಾಯ ನಾಳೆ ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಈಗ ಒಂದು ಪ್ರಮುಖ ಮಾತು. ಇಂದಿನ ಸಮಯದಲ್ಲಿ ನೀವು ಶ್ರಮಪಟ್ಟರೆ ಬರುವ ನಾಳೆಗಳು ಸುಂದರವಾಗುತ್ತವೆ. ಆದ್ದರಿಂದ ಮನಪೂರ್ವಕವಾಗಿ ಶ್ರಮಿಸಿ ಮತ್ತು ಮುಂಬರುವ ಭವಿಷ್ಯಕ್ಕಾಗಿ ಸಿದ್ಧರಾಗಿರಿ. ನೆನಪಿಡಿ, ಪರಿಸ್ಥಿತಿಗಳು ಎಷ್ಟೇ ಕಷ್ಟವಾಗಿದ್ದರೂ ಧೈರ್ಯವನ್ನು ಕುಗ್ಗಿಸಿಕೊಳ್ಳಬೇಡಿ. ಸಂಕಷ್ಟಗಳ ಮುಂದೆ ಎಂದಿಗೂ ತಲೆಬಾಗಬೇಡಿ. ಇಂದು ಯಾವ ನೋವು ನಿಮ್ಮನ್ನು ದುರ್ಬಲಗೊಳಿಸುತ್ತಿದೆಯೋ ನಾಳೆ ಅದೇ ನೋವು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ನೀವು ವ್ಯಾಪಾರ ಮಾಡುತ್ತಿದ್ದರೆ ಗ್ರಾಹಕರೊಂದಿಗೆ ನಂಬಿಕೆಯನ್ನು ಕಾಯ್ದುಕೊಳ್ಳಿ ಮತ್ತು ನೀವು ವ್ಯಾಸಂಗ ಮಾಡುತ್ತಿದ್ದರೆ ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ. ಮನೆ ನಿರ್ವಹಣೆ ಮಾಡುತ್ತಿದ್ದರೆ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಯಶಸ್ಸಿನ ಹಾದಿ ವಿಭಿನ್ನವಾಗಿರುತ್ತದೆ. ಸ್ನೇಹಿತರೆ, ಇಂದೊಂದು ವಿಶೇಷ ಸಂಕಲ್ಪವನ್ನು ನನ್ನೊಂದಿಗೆ ಖಂಡಿತವಾಗಿ ತೆಗೆದುಕೊಳ್ಳಿ. ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಧನಾತ್ಮಕ ಚಿಂತನೆಗಳನ್ನು ಇಟ್ಟುಕೊಳ್ಳುತ್ತೇನೆ. ನಾನು ಯಾವಾಗಲೂ ಶ್ರಮಿಸುತ್ತೇನೆ ಮತ್ತು ಎಷ್ಟರ ಮಟ್ಟಿಗೆ ಕಷ್ಟಪಡುತ್ತೇನೆ ಎಂದರೆ ನನ್ನ ಇಡೀ ಜೀವನವನ್ನೇ ಬದಲಾಯಿಸಿಕೊಳ್ಳುತ್ತೇನೆ. ನಾನು ನನ್ನ ಹಣವನ್ನು ಯಾವಾಗಲೂ ಗೌರವಿಸುತ್ತೇನೆ, ಏಕೆಂದರೆ ನಾನು ಹೇಗೆ ಶ್ರಮಿಸುತ್ತಿದ್ದೇನೋ ಅದೇ ರೀತಿ ನನ್ನ ಹಣವನ್ನು ಕೂಡ ಗೌರವಿಸುತ್ತೇನೆ. ನಾನು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುತ್ತೇನೆ. ನಾನು ನನ್ನ ಕುಟುಂಬದ ಸಂತೋಷಕ್ಕೆ ಆದ್ಯತೆ ನೀಡುತ್ತೇನೆ ಮತ್ತು ಕಷ್ಟದ ಸಮಯದಲ್ಲಿ ಸೋಲನ್ನೊಪ್ಪಿಕೊಳ್ಳುವುದಿಲ್ಲ. ಈ ಎಲ್ಲ ಗುಣಗಳು ನಿಮ್ಮಲ್ಲಿದ್ದರೆ ಸ್ನೇಹಿತರೆ, ದೇವರು ಸಹ ನಿಮ್ಮ ಮೇಲೆ ಯಾವಾಗಲೂ ಪ್ರಸನ್ನರಾಗಿರುತ್ತಾರೆ. ಹೌದು ಸ್ನೇಹಿತರೆ, ಏಕೆಂದರೆ ಯಾರ ಧೈರ್ಯ ಹೆಚ್ಚಿರುತ್ತದೆಯೋ ಅವರೊಂದಿಗೆ ಎಲ್ಲರೂ ಇರುತ್ತಾರೆ. ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಯಾವುದೇ ಬಳಕೆಯಾಗದ ವಸ್ತುಗಳನ್ನು ಸಂಗ್ರಹಿಸಿಡಬೇಡಿ ಎಂದು ಹೇಳಲು ಬಯಸುತ್ತೇನೆ. ಯಾವ ವಸ್ತುಗಳು ಉಪಯುಕ್ತವಿಲ್ಲವೋ ಅವುಗಳನ್ನು ಕ್ರಮಬದ್ಧವಾಗಿ ತೆರವುಗೊಳಿಸಿ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಲು ಯೋಚಿಸಿ. ದಾನದ ಉದ್ದೇಶ ಪ್ರದರ್ಶನವಾಗಿರಬಾರದು. ದಾನ ಮಾಡುವಾಗ ಯಾರ ಮುಂದೆಯೂ ನಿಮ್ಮ ಹಿರಿಮೆಯನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಸದ್ದಿಲ್ಲದೆ ಯಾರಾದರೂ ಅಗತ್ಯವಿರುವವರಿಗೆ ಸಹಾಯ ಮಾಡಿ, ಏಕೆಂದರೆ ಸ್ನೇಹಿತರೆ, ಯಾರತ್ತಾದರೂ ಮುಖದಲ್ಲಿ ಕಿರುನಗೆ ತರಲು ಸಾಧ್ಯವಾದರೆ ನೀವು ಧನ್ಯರು. ಯಾರತ್ತಾದರೂ ಕಣ್ಣೀರನ್ನು ಒರೆಸಲು ಸಾಧ್ಯವಾದರೆ ನೀವು ಧನ್ಯರು. ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಒಳ್ಳೆಯ ವಿಷಯವೇ, ಆದರೆ ಯಾರತ್ತಾದರೂ ಕತ್ತಲೆಯಾದ ಜೀವನಕ್ಕೆ ಬೆಳಕಾಗಲು ಸಾಧ್ಯವಾದರೆ ನೀವು ಧನ್ಯರು. ಹೌದು ಸ್ನೇಹಿತರೆ, ಇಂದು ಜೇಬು ಖಾಲಿಯಾಗಿದ್ದರೆ ಏನಾಯಿತು, ಸಂಕಲ್ಪಗಳು ಖಾಲಿಯಾಗಿಲ್ಲವಲ್ಲ. ಇಂದು ಹಾದಿ ಕಠಿಣವಾಗಿದ್ದರೆ ಏನಾಯಿತು, ಕನಸುಗಳು ಇನ್ನೂ ಬಾಕಿ ಇವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ತೊಂದರೆಗಳು ನಡೆಯುತ್ತಿದ್ದರೆ ಹೆದರಬೇಡಿ, ಚಿಂತಿಸಬೇಡಿ. ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಜೈ ಮಾತಾದಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಮಾತಾ ರಾಣಿಯವರು ನಿಮ್ಮ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾರೆ. ಹೌದು ಸ್ನೇಹಿತರೆ, ನೀವು ಕಳೆದ ಕೆಲವು ದಿನಗಳಿಂದ ಕಾರ್ಯನಿರತರಾಗಿ ದಿನಚರಿಯನ್ನು ಕಳೆಯುತ್ತಿದ್ದೀರಿ. ಈಗ ಎಲ್ಲ ವಿಷಯಗಳು ಕ್ರಮಬದ್ಧಗೊಳಿಸುವ ಸಮಯ ಬಂದಿದೆ. ಈ ಸಮಯವನ್ನು ನಿಮ್ಮ ಎಲ್ಲ ಕೆಲಸದ ವಸ್ತುಗಳನ್ನು ವ್ಯವಸ್ಥಿತಗೊಳಿಸಲು ಬಳಸಿಕೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲವೂ ಇನ್ನಷ್ಟು ಗೊಂದಲಮಯವಾಗುತ್ತದೆ ಮತ್ತು ಪರಿಸ್ಥಿತಿಯು ನಿಯಂತ್ರಣ ತಪ್ಪುವುದರಿಂದ ನೀವು ಮತ್ತಷ್ಟು ತೊಂದರೆಗೊಳಗಾಗುತ್ತೀರಿ. ಹೌದು ಸ್ನೇಹಿತರೆ, ನಿಮಗಾಗಿ ಸಿಗುವ ಸಮಯವು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸಿಗುವ ಸಮಯವಾಗಿದ್ದು, ಇಂದು ನೀವು ನಿಮ್ಮ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಹೆಚ್ಚು ಜಾಗರೂಕರಾಗುವುದರ ಜೊತೆಗೆ ವ್ಯಾವಹಾರಿಕ ವಿಚಾರಗಳಲ್ಲಿ ಹೆಚ್ಚು ಜಾಗರೂಕತೆಯನ್ನು ಅನುಭವಿಸಬಹುದು. ಭಾವುಕತೆ ತೀವ್ರತೆಯಿಂದಾಗಿ ಗಮನ ಹರಿಸುವುದು ಕಷ್ಟವಾಗಬಹುದು, ಆದರೆ ಶಾಂತವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ತರ್ಕ ಮತ್ತು ಭಾವನೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಗುರಿ ಇಟ್ಟುಕೊಳ್ಳಿ. ನಿಮ್ಮ ನಿರ್ಧಾರಗಳು ವಾಸ್ತವಿಕ ಮತ್ತು ಆಳವಾದ ಯೋಚನೆಯಿಂದ ಕೂಡಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ದಿನದುದ್ದಕ್ಕೂ ಮುನ್ನಡೆಯುತ್ತೀರಿ. ಹೌದು ಸ್ನೇಹಿತರೆ, ನಿಮಗಾಗಿ ಸಿಗುವ ಸಮಯವು ನಿಮ್ಮ ದೈನಂದಿನ ದಿನಚರಿಗೆ ಸಿಗುವ ಸಮಯವಾಗಿದ್ದು, ಇಂದು ನೀವು ಅನೇಕ ವಿಷಯಗಳನ್ನು ಬಗೆಹರಿಸಬೇಕಾಗಿದೆ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ
ಮತ್ತು ಇವೆಲ್ಲವೂ ಅತ್ಯಂತ ಪ್ರಮುಖ ವಿಚಾರಗಳಾಗಿವೆ. ಇವೆಲ್ಲವುಗಳ ನಡುವೆ ನಿಮಗೆ ಸಮಯ ಕಡಿಮೆ ಸಿಗಬಹುದು ಮತ್ತು ನೀವು ಇದರಲ್ಲಿ ಎಲ್ಲದರಲ್ಲೂ ಸಿಲುಕಿಕೊಂಡಂತೆ ಅನುಭವಿಸುತ್ತೀರಿ. ಇದೆಲ್ಲ ಇಂದು ನಿಮಗೆ ಕೆಲವು ಇಂಥ ಯೋಜನೆಗಳ ಬಗ್ಗೆ ತಿಳಿಯಲಿದೆ. ಅವು ಕೊಂಚ ಭಿನ್ನವಾಗಿ ಕಾಣಿಸುತ್ತವೆ. ಇಂದು ನೀವು ನಿಮ್ಮ ಸಮಸ್ಯೆಯ ಒತ್ತಡದಿಂದಾಗಿ ಏನನ್ನಾದರೂ ಹೇಳಬಹುದು ಅಥವಾ ಮಾಡಬಹುದು. ಅದಕ್ಕಾಗಿ ನೀವು ನಂತರ ಪಶ್ಚಾತ್ತಾಪ ಪಡಬೇಕಾಗುವುದು. ಆದ್ದರಿಂದ ನಾವು ನಿಮಗೆ ಹೇಳುವುದೇನೆಂದರೆ, ಮುಂದೆ ಹೋಗಿ ನಿಮಗೆ ಪಶ್ಚಾತ್ತಾಪವಾಗುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಹೌದು ಸ್ನೇಹಿತರೆ, ಪ್ರತಿಯೊಂದು ಕೆಲಸವನ್ನು ಯೋಚಿಸಿ ಸಮರ್ಪಕವಾಗಿ ಮಾಡಿ. ಸಮಾಧಾನದಿಂದಿರಿ. ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಒಂದು ದಿನ ಖಂಡಿತ ಫಲ ನೀಡುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರೇಮ ಜೀವನದಲ್ಲಿ ಆಸಕ್ತಿದಾಯಕ ಸಮಯ ನಡೆಯುತ್ತಿದೆ. ಯಾರು ಈಗಷ್ಟೇ ಯಾರೊಂದಿಗಾದರೂ ತಮ್ಮ ಸಂಬಂಧವನ್ನು ಪ್ರಾರಂಭಿಸಿದ್ದಾರೋ ಅವರು ಅದನ್ನು ಗಟ್ಟಿ ಮಾಡಿಕೊಳ್ಳುವ ಮಾರ್ಗಗಳ ಬಗ್ಗೆ ಯೋಚಿಸಬೇಕು. ನೀವಿಬ್ಬರು ಪ್ರೀತಿ ಮತ್ತು ಪ್ರಭಾವ ಎರಡನ್ನು ಒಂದೇ ಬಾರಿ ಬಹಳ ಚೆನ್ನಾಗಿ ಮುನ್ನಡೆಸಿಕೊಂಡು ಹೋಗಬಹುದು. ನಿಮ್ಮ ಭವಿಷ್ಯದ ಬಗ್ಗೆ ಮುಕ್ತವಾಗಿ ಆಲೋಚಿಸಿ, ಆದರೆ ಈಗಲೇ ಯಾವುದೇ ಯೋಜನೆಯನ್ನು ನಿಗದಿಪಡಿಸಬೇಡಿ. ಕೇವಲ ಸಮಯದೊಂದಿಗೆ ಸಾಗಿ ಮುನ್ನಡೆಯುತ್ತೀರಿ. ಹೌದು ಸ್ನೇಹಿತರೆ, ಎಲ್ಲಿಯವರೆಗೆ ದಾರಿ ಕಾಣಿಸುತ್ತದೆಯೋ ಅಲ್ಲಿವರೆಗೂ ನಡೆಯುತ್ತೀರಿ. ಮುಂದಿನ ದಾರಿಯು ಅಲ್ಲಿಗೆ ತಲುಪಿದ ನಂತರ ತಾನಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಆದ್ದರಿಂದ ಇಂದು ನೀವು ಎಚ್ಚರಿಕೆಯಿಂದ ಮತ್ತು ಜಾಗರೂಕರಾಗಿ ಮುನ್ನಡೆಯುತ್ತೀರಿ. ನಿಮ್ಮ ಶ್ರಮಕ್ಕೆ ಖಂಡಿತವಾಗಿಯೂ ಫಲ ಸಿಗುತ್ತದೆ. ಸ್ನೇಹಿತರೆ, ಇಂದು ನೀವು ನಿರಾತಂಕ ಮತ್ತು ಒಂದು ಅಸಾಧಾರಣ ಸ್ಥಿತಿಯಲ್ಲಿರುತ್ತೀರಿ. ಇಂದಿನ ದಿನ ನಿಮ್ಮ ಯಾವುದೇ ಪಾರ್ಟಿ ಯೋಜನೆಯನ್ನು ಆನಂದಿಸುವಿರಿ ಮತ್ತು ಸಮತೋಲಿತ ಜನರನ್ನು ಪ್ರಭಾವಗೊಳಿಸುವಿರಿ ಕೂಡ. ಸ್ನೇಹಿತರೆ, ಇಂದು ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಕೇವಲ ಶ್ರಮಿಸುವುದನ್ನು ಮುಂದುವರಿಸಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.